ಅನಿಸುತ್ತೆ ನನಗೆ. ಸರ್ ಈಗ ತುಂಬ ಜನ ಹೇಳೋದು ಕೇಳಿದ್ದೀನಿ, ಜಗತ್ತಲ್ಲಿ ಏನಾದರೂ ಸಾಧಿಸಬೇಕು, ನೀವೇನಾದರೂ ಮಾಡಬೇಕು ಅಂತಂದರೆ ಸೂರ್ಯ ನಿಮ್ಮನ್ನ ಎಬ್ಬರಿಸ್ಬಾರ್ದು, ನೀವೇ ಸೂರ್ಯನ ಎಬ್ಬರಿಸ್ಬೇಕು ಅಂತ. ರೆಬಲ್ ಸ್ಟಾರ್ ವಿಷಯದಲ್ಲಿ ಯಾಕೆ ಇದು ರಿವರ್ಸ್? ಮತ್ತೆ ಅವರು ಬರ್ತಾ ಇದ್ದಿದ್ದೇ ಲೇಟು, ಆದರೆ ಅವ್ರಿಗೆ ಎಲ್ಲವನ್ನ ಸಾಧಿಸಿದ್ರು. ಅಮ್ಮ ಏನಾಗುತ್ತೆ ಅಂತಂತಂದರೆ, ನಾನು ಅದನ್ನೇ ಹೇಳಿದ್ದು ನಿನಗೆ, ದೈವಬಲ ಇತ್ತು ಅವನಿಗೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಾನು ಅಂಬರೀಷನ ಬಾಯಲ್ಲಿ ಪದೇ ಪದೇ ಕೇಳ್ತಾ ಇದ್ದಿದ್ದು ಒಂದು ಡೈಲಾಗು. ಯಾಕೆಂದರೆ ಏನಾದ್ರು ಜಾಸ್ತಿ ಯಾಕೆ ಅವ್ನು ನಂಗೆ ಬೈತೀಯ ಅಂತಂತಂದರೆ, ನಾನೇನಾಗ ಅಲ್ಲಿ ಬೈಟು ಕಾಪಿ ಕುಡಿಬೇಕಾಯ್ತಾನೆ ಕುತ್ಕೊಳ್ಳ ನನ್ನ ಮಗನೇ ಅಂತ ಬೈಯೋ ನನಗೆ. ಯಾರ ಹತ್ರದಿಂದ ಏನೂ ಪ್ರತಿಫಲ ಅಪೇಕ್ಷೆ ಇಲ್ದಲೇ ಇದ್ದಾಗ ಆ ಥರ ಗಡ್ಸು ಬರುತ್ತೆ, ಆ ಥರ ಒಳ್ಳೆಯದು ಬರುತ್ತೆ. ಯಾರು ಅಂಬರೀಷ ಯಾರನ್ನ ಬೈಲಿಲ್ಲ ಆವಾಗ ಅವ್ರು ತಿಳ್ಕೊಬೇಕು ಅವ್ರ ಮೇಲೆ ಕೋಪ ಬಂದಿದೆ ಅಂತ. ಅಣ್ಣ ಯಾಕಣ್ಣ ಇವತ್ತು ನೀನು ನನ್ನ ಬೈಲಿಲ್ಲ ಅಂತ ಹೇಳಿ ಬೈಸ್ಕೊಳ್ಳೋರು. ಅದರಲ್ಲಿ ನಾನೂ ಒಬ್ಬ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಎಲ್ಲದಕ್ಕಿಂತ ನಿನಗೆ ಇನ್ನೊಂದು ವಿಷಯ ಹೇಳಲೇಬೇಕು. ಮೊನ್ನೆ ನನ್ನ ಮಗ ಒಂದು ವಿಡಿಯೋ ಕಳಿಸಿದ್ದ. ಏನಂತಂತಂದರೆ, ಮಂಡ್ಯದಲ್ಲಿ ಬೆಲ್ಲದ ಮಿಠಾಯಿ ಮಾಡ್ತಾರೆ. ನನಗೆ ಬೆಲ್ಲದ ಮಿಠಾಯಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಬೆಲ್ಲದ ಮಿಠಾಯಿ ತೊಗೊಂಬರೋಣ ಎಲ್ಲ ಆದಮೇಲೆ ಪ್ಯಾಕ್ ಮಾಡಿ ತೊಗೊಂಬಂದು ಕೊಟ್ಮೇಲೆ ಆ ಟಿ ವಿ ಇಟ್ಟಿರ್ತಾರಲ್ಲ, ಅಲ್ಲೊಂದು ದೊಡ್ಡ ಟೇಬಲ್ ಇತ್ತು, ಅಲ್ಲಿ ಜೋಡಿಸಿರೋಣ. ದೊಡ್ಡವನ್ನ ನನ್ನ ಮಗನೇ ನೀನು ಬೆಲ್ಲದ ಮಿಠಾಯಿ ನೋಡು ಅಲ್ಲಿ ನಾನು. ಏಕೆಂದರೆ ಸ್ನೇಹನೂ ಅಷ್ಟೇ ಸಿಹಿ ಕಣಮ್ಮ, ಯಾವತ್ತೂ ಕಹಿ ಆಗಲ್ಲ ಸ್ನೇಹ. ಹಾಗಾಗಿ ಒಬ್ಬ ಕೊಡುಗೈದಾನಿ ಯಾರಾದರೂ ಇದ್ದ ಕಲಿಯುಗ ಕರ್ಣ ಅಂದರೆ ಅದು ಅಂಬರೀಷ್ ಕಣಮ್ಮ. ಏಕೆಂದರೆ ಯಾವ ಸಪೋರ್ಟಿಂಗ್ ಆರ್ಟಿಸ್ಟ್ಗಳಿಗೆ ಅವನು ಸಹಾಯ ಮಾಡಿಲ್ಲ ಹೇಳು. ನಾನು ಮನೆ ಕಟ್ಟಬೇಕಾದ್ರೆ ಶಂಕರ್ನಾಗು ಇವನು ಸಂಕೇತ್ ಅಂತ ಇತ್ತು, ಆ ಕೆಳಗಡೆ ಮೆಟ್ಲಿಗೆ ಕೆಳಗಡೆ ಇಬ್ಬರು ಅವನ 10,000 ಕೊಟ್ಟಿದ್ದರು. ನಾನು ಹೇಳ್ತಾ ಇರೋದು ಯಾವಾಗ 84-85 ಇಸ್ವಿಲಿ 10,000 ಅಂದರೆ ಅದು 10 ಲಕ್ಷಕ್ಕಿಂತಲೂ ಹೆಚ್ಚಿದ್ದು ದುಡ್ಡದು. ಏಕೆಂದರೆ ಎಲ್ಲ ಆದಮೇಲೆ ನಾನು ಅದನ್ನೊಂದು ಸತಿ ಉತ್ತಮ ಸ್ಥಿತಿಗೆ ಬಂದಾಗ ಕೊಡೋಕೆ ಹೋಗಿದ್ದಕ್ಕೆ ಅಂದರೆ, ನನ್ನ ಮಗ ನೀನು ನನಗೆ ದುಡ್ಡು ಹಿಂತಿರುಗಿಸ್ಕೊಡೋಷ್ಟು ಶ್ರೀಮಂತ ಆಗ್ಬಿಟ್ಟ ಏನೋ ನನ್ನ ಮಗನೇ ಅನ್ನೋ. ಅದು ಆತ್ಮದಿಂದ ಬರಬೇಕು ಆ ಒಳ್ಳೆತನ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಂಬರೀಷ್ಗೆ ಹ್ಯಾಟ್ಸಪ್ ಕಣಮ್ಮ. ಸರ್, ಇನ್ನು ವಿಷ್ಣು ಸರ್ ಕ್ರಿಕೆಟ್ ಹುಚ್ಚಿನ ಬಗ್ಗೆ ಹೇಳೋದಾದರೆ ಸರ್, ಸೊ ಸ್ನೇಹಲೋಕ ಅನ್ನೋ ಒಂದು ಕ್ರಿಕೆಟ್ ತಂಡವನ್ನು ಕಟ್ಟಿದ್ರು. ಅಂಬರೀಷ್ ಸರ್, ವಿಷ್ಣು ಸರ್ ಎಲ್ಲರೂ ಅದರಲ್ಲಿ ಭಾಗಿಯಾಗಿ ತುಂಬ ಖುಷಿಯಿಂದ ಆಡಿದರು ಇಡೀ ಕನ್ನಡ ಚಿತ್ರರಂಗ. ಸೊ ಅವರ ಕ್ರಿಕೆಟ್ ಹುಚ್ಚು ನೀವೇನಾದರೂ ನೋಡಿದ್ದೀರಾ? ಕ್ರಿಕೆಟ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತ? ನನಗೆ ಗೊತ್ತಿರೋಂಗೆ ವಿಷ್ಣು ಸಾರು ನ್ಯಾಷನಲ್ ಕಾಲೇಜು ಫೀಲ್ಡಲ್ಲಿ ಆಟ ಆಡ್ತಾಯಿದ್ದು. ಯಾಕೆಂತಂದರೆ ನ್ಯಾಷನಲ್ ಕಾಲೇಜ್ ಅಂದರೆ ಅನೇಕ ಪ್ರತಿಭಾಶಾಲಿಗಳನ್ನು ಪ್ರತಿಭಾವಂತ ಯುವಕರನ್ನು ಹುಟ್ಟಾಗದಂತಹ ಜಾಗ, ವೇದಿಕೆ ಅದು. ಅವ್ರಿಗೆಲ್ಲರಿಗೂ ಗುರು ಯಾರು ಗೊತ್ತಾ? ನರಸಿಂಹಯ್ಯನವರು. ಯಾಕೆಂದರೆ ನರಸಿಂಹಯ್ಯ ಸರ್ಗೆ ಪ್ರಾತಸ್ಮರಣೀಯರು. ಅವ್ರನ್ನೆಲ್ಲ ಜ್ಞಾಪಿಸ್ಕೊಂಡಲ್ಲೇ ಇದ್ದರೆ ನಮ್ಗೆ ಅನ್ನ ಸಿಕ್ಕಲ್ಲ. ಹಾಗಾಗಿ ಏನು ಮಾಡೋರು ಅಂತಂದರೆ, ಅವರು ಈ ತನ್ನ ನಟನಾವೃತ್ತಿಯನ್ನು ಎಷ್ಟು ಪ್ರೀತಿ ಮಾಡ್ತಾಯಿದ್ರು, ಅದೇ ಥರ ಸ್ನೇಹಲೋಕ ಅಂತ ಹುಟ್ಟಾಕಿದ್ರು ಕ್ರಿಕೆಟ್ ಮಂಡಳಿಗೆ. ಗೊತ್ತಾಯ್ತಾ? ಅದರಲ್ಲಿ ಒಬ್ಬ ಚೇತನ್ ಆಗಿರ್ಬೋದು, ಗೊತ್ತಾಯ್ತಾ, ಒಬ್ಬರು ನಮ್ಮ ಸಂಜೀವಣ್ಣವ್ರ ಮಗ ಗೊತ್ತಾಯ್ತಾ, ಸುದೀಪ್ ಆಗಿರ್ಬೋದು, ಗೊತ್ತಾಯ್ತಾ, ಪ್ರತಿಯೊಬ್ಬರು ಹೋಗಾಡೋರು. ಏಕೆಂತಂದರೆ ಅದೊಂದು ಖುಷಿ ವಿಷಯ. ಯಾವತ್ತಾದರೂ ಒಂದು ದಿವಸ ನಾವು ಆ ಕಡೆ ಹೋಗೋದಾಗ ಸಾಟರ್ಡೆ ಸಂಡೇ ನಮಗೆ 9 ಗಂಟೆ ಆದರೂ ಸಿಗೋರು. ಹಬ್ಬ ವಿಷ್ಣು ಎಲ್ಲಿಲ್ದಲೇ ಇದ್ರೂ ಕ್ರಿಕೆಟ್ ವಿಷಯದಲ್ಲಿ ಸಾಟರ್ಡೆ ಸಂಡೇ ನ್ಯಾಷನಲ್ ಸ್ಕೂಲು ಫೀಲ್ಡಲ್ಲಿ ಸಿಗ್ತಾರಲ್ಲ ಅನ್ನೋ ಒಂದು ಖುಷಿ ಇರೋದು ನಮಗೆ. ಏಕೆಂತಂದರೆ ಅದರಿಂದನೇ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆಡೋಕ್ಕಾಗಿದ್ದು. ಇವತ್ತೇನಾದರೂ ಸಿನಿಮಾ ನಟರು ಕ್ರಿಕೆಟ್ ಆಡ್ತಾಯಿದ್ದಾರೆ ಅಂತಂತಂದರೆ ಅದರದ್ದು ಕ್ಯಾಪ್ಟನ್ಶಿಪ್ ವಹಿಸ್ಕೊಂಡು ಅದನ್ನು ಧೀಮಂತವಾಗಿ ನಡೆಸಿದ ವ್ಯಕ್ತಿತ್ವ ಇದೆ ಅಂದರೆ ಒಬ್ಬ ಸುದೀಪಿಗೆ ಸಲ್ಲಬೇಕು. ಏಕೆಂದರೆ ಎಲ್ಲರನ್ನೂ ಕಟ್ಕೊಂಡು ಆಡೋರು ಮನುಷ್ಯ. ಏಕೆಂತಂದರೆ ಅಹಂಕಾರ ಇಲ್ಲದ ವ್ಯಕ್ತಿಗಳಲ್ಲಿ ನಾನು ನೋಡಿದ್ದು ಸುದೀಪರು ಒಬ್ಬರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನು ಊಟದ ಬಗ್ಗೆ ಹೇಳೋದಾದರೆ ಸರ್, ವಿಷ್ಣು ಸರ್ ಯಾವ ಥರದ ಫುಡ್ ತುಂಬ ಇಷ್ಟಪಡ್ತಾಯಿದ್ರು. ಅಂಬರೀಷ್ ಸರು ಸಹ ಅವ್ರಿಗೆ ಅದೇ ಹನಿ ಕೇಕ್ ಅಂದರೆ ತುಂಬ ಇಷ್ಟ ಇತ್ತಂತೆ. ಮಂಡ್ಯದ ಹನಿ ಕೇಕ್ ಅಂದರೆ ನಿಮಗೆ ಬೆಲ್ಲದ ಮಿಠಾಯಿ ಹೇಗೋ ಅವ್ರಿಗೆ ಹನಿ ಕೇಕು. ಸೊ ಇನ್ನು ಊಟದ ವಿಚಾರಕ್ಕೆ ಬಂದಾಗ ಇಬ್ಬರು ಹೇಗೆ ಸರ್ ಅಂತ? ಸರ್, ಏನಾಗೋದು ಅಂತಂದರೆ, ವಿಷ್ಣುವರಿಗೆ ನಾನು ನೋಡಿದ ಮಟ್ಟಿಗೆ, ತುಂಬ ಹತ್ತಿರದಿಂದ ನೋಡಿದ ಮಟ್ಟಿಗೆ ಹೇಳೋದಾಯಿತು ಅಂತಂತಂದರೆ, ಸಾತ್ವಿಕ ಆಹಾರಗಳು ಅಂದರೆ ತುಂಬ ಇಷ್ಟ.
ಹೌದು, ಸಾತ್ವಿಕ ಆಹಾರಗಳು ಅಂದರೆ ತುಂಬ ಇಷ್ಟ. ಅದು ನನಗೆ ಗೊತ್ತಿಲ್ಲ ಕಣಮ್ಮ. ಬಟ್ ಅಂಬರೀಷ್ ಹಂಗಲ್ಲ. ಯಾಕೆ ಅಂತಂತಂದರೆ ಅವನಿಗೆ ಕಡಿಮೆ ತಿಂತಿದ್ದಿದ್ದೇ ಕಮ್ಮಿ. ಕಡಿಮೆ ಅಂದರೆ ಒಂದು 6ರಿಂದ 7 ಥರ ಐಟಮ್ಸ್ ಇರಬೇಕು. ಇಲ್ಲಾಂದರೆ ಹಿಂಗೆ ನೋಡ್ಬಿಟ್ಟು ಅದೇನೈತೆ ಇದೇನೈತೆ ಇದೇನೈತೆ. ರಾಮ್ಲಿಂಗು ಅಂತ ನಮ್ಮ ಆತ್ಮೀಯ ಸ್ನೇಹಿತ, ನನಗೆ ಗೊತ್ತು ಇವತ್ತೂ ಸಹಿತ. ರಾಮ್ಲಿಂಗು ಮನೆಯಿಂದ ಕೈಮಾ ಬರುತ್ತೆ ಅಂತಂತಂದರೆ ಎಲ್ಲ ಕೆಲಸನೂ ಬದಿಗಿಟ್ಟು ಕೂತ್ಕೊಂಡ್ಬಿಡೋರು. ಗೊತ್ತಾಯ್ತಾ? ಹಂಗೆ ನಡೆಯೋದು. ತುಂಬ ಚೆನ್ನಾಗಿದೆ.